ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಮಾಲಿಕೆಯ ಗುತ್ತೇದಾರ್ ಮಾಜಿ ಸಚಿವರು ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. ಹಾಗೆಯೇ ಶಾರದಾ ಶೆಟ್ಟಿಯವರು ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. ಮಾಜಿ ಶಾಸಕರು ಅವರ ಸೇರ್ಪಡೆ ಕಾರ್ಯಕ್ರಮ ಇದ್ದದ್ರಿಂದ ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು ತಡವಾಗಿ ಬರಲಿಕ್ಕೆ ಆಯಿತು. ಅದಕ್ಕೋಸ್ಕರ ನಿಮ್ಮ ಕ್ಷಮೆ ಕೋರಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿ ನಮ್ಮ ಅಭ್ಯರ್ಥಿಯ ಪರವಾಗಿ ಮತ ಯಾಚನೆಯನ್ನ ಮಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಅಭ್ಯರ್ಥಿಯಾಗಿದ್ದಂತ ಪ್ರಜ್ವಲ್ ರೇವಣ್ಣನವರನ್ನ ಗೆಲ್ಲಿಸಿದ್ರಿ. ಹಾಗೆಯೇ ಬಿಜೆಪಿಯ 25 ಲೋಕಸಭಾ ಸದಸ್ಯರನ್ನು ಕೂಡ ಗೆಲ್ಲಿಸಿದ್ರಿ. ಮಂಡ್ಯದಲ್ಲಿ ಪಕ್ಷೇತರರಾಗಿ ಸುಮಲತಾ ಅವರು ಗೆದ್ದಿದ್ರು. ಈಗ ಬಿಜೆಪಿ 25 ಜನ ಲೋಕಸಭಾ ಸದಸ್ಯರ ಜೊತೆ ಸುಮಲತನೂ ಸೇರ್ಕೊಂಡಿದ್ದಾರೆ. ಜೆಡಿಎಸ್ನ ಲೋಕಸಭಾ ಸದಸ್ಯರಾದಂತಹ ಪ್ರಜ್ವಲ್ ರೇವಣ್ಣನು ಕೂಡ ಸೇರ್ಕೊಂಡಿದ್ದಾರೆ. ನೀವು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ಕರ್ನಾಟಕಕ್ಕೆ ಇವತ್ತು ತೆರಿಗೆ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ಕರ್ನಾಟಕಕ್ಕೆ ಕೊಡಬೇಕಾದಂತ ಅವರು ಏನ್ ಶಿಫಾರಸು ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿಲ್ಲ. ಬಹಳ ಜೆಡಿಎಸ್ನವರು ಮಾತಾಡ್ತಾರೆ, ರೈತರ ಬಗ್ಗೆ ಮಾತಾಡ್ತಾರೆ, ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು 2023-24ರಲ್ಲಿ ಅವರ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದ್ದು. ಅದನ್ನೇ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಆಗಿನ ಮುಖ್ಯಮಂತ್ರಿ 5,300 ಕೋಟಿ ರೂಪಾಯಿ ಕೇಂದ್ರದಿಂದ ಬರುತ್ತದೆ ಅಪ್ಪರ್ ಭದ್ರಾ ಯೋಜನೆಗೆ. ರಲ್ಲಿ 24ರಲ್ಲಿ ಬಿಡುಗಡೆ ಆಗ್ತದೆ. ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡುತ್ತೇವೆ ಅಂತೇಳಿ ಘೋಷಣೆ ಮಾಡಿದ್ರು ಅವರು ಕೂಡ. ಆದ್ರೆ ಇಷ್ಟೊಂದು ಜನ 27 ಜನ ಲೋಕಸಭಾ ಸದಸ್ಯರು 5 ವರ್ಷ ಲೋಕಸಭೆಯಲ್ಲಿದ್ದರಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ದಿನ ಬಾಯಿ ಬಿಟ್ಟಿದ್ದೀರ ಪಾರ್ಲಿಮೆಂಟ್ ನಲ್ಲಿ? ಪ್ರಜ್ವಲ್ ರೇವಣ್ಣ ಯಾವತ್ತಾರು ಕೂಡ ಮಾತಾಡಿದಾರ?
ಮಾತಾಡಿದಾರ? ಇಷ್ಟೆಲ್ಲ ಅನ್ಯಾಯ ಆದ್ರೂ ಕೂಡ ಕರ್ನಾಟಕದಲ್ಲಿ ಭೀಕರವಾದಂತಹ ಬರಗಾಲ ಇದೆ. 240 ತಾಲೂಕುಗಳಿಗೆ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಇವತ್ತಿನವರೆಗೆ ನಾವು ಮನವಿ ಕೊಟ್ಟು 6 ತಿಂಗಳುಗಳಾದರೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ರೈತರ ಬಗ್ಗೆ ಬಹಳ ಕಳಕಳಿ ಇರ್ತಕ್ಕಂಥ ಜೆಡಿಎಸ್ನ ಸುಪ್ರೀಮೋ ದೇವೇಗೌಡರು ಯಾವತ್ತಾದ್ರೂ ಕೂಡ ಬರಗಾಲಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರ? ಪ್ರಜ್ವಲ್ ರೇವಣ್ಣ ಯಾವತ್ತಾದ್ರೂ ಪ್ರಸ್ತಾಪ ಮಾಡಿದಾರ? ಮತ್ತೆ ನೀವು ಅವ್ರನ್ನ ಲೋಕಸಭೆಗೆ ಕಳಿಸಿಕೊಟ್ಟಿರೋದು ಯಾಕೆ? ರಾಜ್ಯಸಭೆಗೆ ಕಳಿಸಿಕೊಟ್ಟಿರೋದು ಯಾಕೆ? ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ, ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಇವರು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಮತ್ತೆ ಇವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ನೀವು ಚರ್ಚೆಯನ್ನ ಮಾಡಿ ತಮ್ಮ ಮತವನ್ನ ಹಾಕಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಮಾಡಬೇಕಾ ಬೇಡ ಹೇಳಿ ನೀವೇ? ಮಾಡಿದಾರ ಯಾವತ್ತಾರು? ಪ್ರಜ್ವಲ್ ರೇವಣ್ಣ ಯಾವತ್ತಾರು ಬಾಯಿ ಬಿಟ್ಟಿದಾರ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.